ಇವತ್ತು ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರು ನಾಳೆ ಏನು ಹೇಳ್ತಾರೋ ಗೊತ್ತಿಲ್ಲ. ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಾಗ ಮೈ ಬ್ರದರ್ಸ್ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮ ಈ ಮೃದು ಧೋರಣೆನೇ ಇವತ್ತು ಈ ಪರಿಸ್ಥಿತಿಗೆ ಒದಗಿ ತಂದಿಟ್ಟಿದೆ ಅಂತಕ್ಕಂಥ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಆದರೆ ನಿಮ್ಮ ಅಲ್ಪಸಂಖ್ಯಾತರ ತುಷ್ಟೀಕರಣದ ನೀತಿ ಇವತ್ತು ರಾಜ್ಯದಲ್ಲಿ ಇಂಥ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇವತ್ತು ನಿಜ ಹೇಳಬೇಕು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನೈತಿಕ ಹೊಣೆಯನ್ನು ಹೊತ್ತು ಇವತ್ತು ರಾಜೀನಾಮೆ ಕೊಡಬೇಕಾಗ್ತದೆ. ನಾನು ನೇರವಾಗಿ ಹೇಳ್ತೇನೆ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ನೀವು ನಿಜವಾಗ್ಲೂ ಕೂಡ ತಾಕತ್ತಿದ್ರೆ ತತ್ಕ್ಷಣ ಈ ವಿಚಾರದಲ್ಲಿ ಗಂಭೀರ ತೆಗೆದುಕೊಂಡು NIAಗೆ ಹ್ಯಾಂಡ್ ಓವರ್ ಮಾಡಿ. ಎಲ್ಲ ಸಂದರ್ಭದಲ್ಲೂ ಕೂಡ ಅಲ್ಪಸಂಖ್ಯಾತರ ಮನಸ್ಸಿಗೆ ನೋವಾಗ್ತದೆ ಅಂತೇಳಿ ದೇಶದ್ರೋಹಿಗಳನ್ನು ಕೂಡ ಅಲ್ಪಸಂಖ್ಯಾತರ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಪ್ರಯತ್ನ ಮಾಡಬೇಡಿ. ಇದರಿಂದ ಅಲ್ಪಸಂಖ್ಯಾತರು ಕೂಡ ಕೆಟ್ಟ ಹೆಸರು ಬರ್ತದೆ, ರಾಜ್ಯದ ಸುರಕ್ಷತೆಗೂ ಕೂಡ ಇವತ್ತು ಗಂಡಾಂತರ ಒದಗಿ ಬಂದಿರತಕ್ಕಂಥದ್ದು. ದೇಶದ್ರೋಹಿಗಳ ಪಟ್ಟಿನಲ್ಲಿ ಇದೇ ರೀತಿ ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಡ್ತಾ ಇದ್ರೆ ದೇಶದ್ರೋಹಿಗಳ ಪಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಹೆಸರನ್ನು ಕೂಡ ಸೇರಿಸಬೇಕಾಗ್ತದೆ. ಯಾಕೆಂದ್ರೆ ನಿಮ್ಮ ಈ ಕೆಟ್ಟ ನಡವಳಿಕೆಯಿಂದ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಇತರ ಪಕ್ಷಗಳ ನಾಯಕರ ನಡವಳಿಕೆಯಿಂದನೇ ಇವತ್ತು ರಾಜ್ಯದ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.